ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 19/9/2022। मीठे बच्चे, तुम फिर से राजयोग सीख रहे हो। तुम्हें भगवान फिर से पढ़ाते हैं। तुम रजाई के लिए या पढ़ाई पढ़ रहे हो। अपनी एम ऑब्जेक्ट ಸದಾ ಯಾದ್ ರಖೋ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ತಾವು ಪುನಃ ರಾಜಯೋಗವನ್ನು ಕಲಿತಾ ಇದ್ದೀರಿ. ನಿಮಗೆ ಸ್ವಯಂ ಭಗವಂತ ಪುನಃ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ತಾವು ರಾಜ್ಯಕ್ಕೋಸ್ಕರ ಈ ಶಿಕ್ಷಣವನ್ನು ಓದ್ತಾ ಇದ್ದೀರಿ. ತಮ್ಮ ಗುರಿ ಉದ್ದೇಶವನ್ನು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಾರೆ ಬಾಬಾ. ತಾವು ರಾಜ್ಯಕ್ಕೋಸ್ಕರ ಶಿಕ್ಷಣವನ್ನು ಓದ್ತಾ ಇದ್ದೀರಿ. ತಮಗೆ ಸ್ವಯಂ ಭಗವಂತನೇ ಕುಳಿತು ಈ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ತಮ್ಮ ಗುರಿ ಉದ್ದೇಶವನ್ನು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ: ಅಭಿ ತುಮ್ ಬಚ್ಚೆ ಕೌನ್ ಸಿ ತಯಾರಿ ಬಹುತ್ ಖುಷಿ ಸೆ ಕರ್ ರಹೆ ಹೋ. ತಾವು ಮಕ್ಕಳು ಈಗ ಯಾವ ತಯಾರಿಯನ್ನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಿ? ಉತ್ತರ: तुम अपना या पुराना शरीर छोड़ बाप के पास जाने की तैयारी बहुत खुशी से कर रहे हो. ತಾವು ತಮ್ಮ ಈ ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುವಂತಹ ತಯಾರಿಯನ್ನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಈ ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುವಂತಹ ತಯಾರಿಯನ್ನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಿ. ಏಕ್ ಬಾಪ್ ಕಿ ಹಿ ಯಾದ್ ಮೇ ಶರೀರ್ ಛೂಟೆ ಗುಟ್ಕಾ ನಾ ಖಾನಾ ಪಡೆ ಐಸಿ ಪ್ರಾಕ್ಟೀಸ್ ಯಹಾ ಹಿ ಕರ್ನಿ ಹೇ. ಒಬ್ಬ ತಂದೆಯ ನೆನಪಿನಲ್ಲಿ ಶರೀರವನ್ನು ಬಿಡೋದು, ಯಾವುದೇ ದುಃಖವನ್ನೂ ಕೂಡ ಅನುಭವಿಸದೆ ಒಬ್ಬ ತಂದೆ ನೆನಪಿನಲ್ಲಿ ಶರೀರ ಬಿಡುವಂತಹ ಪ್ರಾಕ್ಟೀಸನ್ನು ಇಲ್ಲಿಯೇ ಮಾಡಬೇಕು ಅಂತ ಹೇಳ್ತಾರೆ. ಅಭಿ ತುಮಾರಿ ಸ್ಟೂಡೆಂಟ್ ಲೈಫ್ ಬೇಪರ್ವಾ ಲೈಫ್ ಹೇ, ಇಸ್ಲಿಯೇ ಗುಟ್ಕಾ ಪ್ರೂಫ್ ಬನ್ನಾ ಹೇ. ಈಗ ನಿಮ್ಮದು ವಿದ್ಯಾರ್ಥಿಯ ಜೀವನ ಅಂದರೆ ನಿಶ್ಚಿಂತ ಜೀವನ ಆಗಿದೆ. ಆದ್ದರಿಂದ ತಾವು ದುಃಖದಿಂದಲೂ ಕೂಡ ಮುಕ್ತರಾಗಬೇಕು ಅಂತಾರೆ ಬಾಬಾ. ಗೀತ್: ರಾತ್ ಕೆ ರಾಯಿ ತಕ್ ಮತ್ ಜಾನಾ. ಓಂ ಶಾಂತಿ. रूहानी बच्चे पढ़ रहे हैं. स्टूडेंट जब पढ़ते हैं तो यह जानते हैं कि हम क्या पढ़ते हैं. पढ़ाने वाले को भी जानते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮಿಕ ಮಕ್ಕಳು ತಾವು ಶಿಕ್ಷಣವನ್ನು ಓದ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಯಾವಾಗ ಓದ್ತಾರೋ ಆಗ ಇದನ್ನು ತಿಳ್ಕೊಂಡಿದ್ದಾರೆ, ನಾವು ಏನನ್ನು ಓದ್ತೇವೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಓದಿಸುವಂಥವರು ಕೂಡ ತಿಳ್ಕೊಂಡಿರ್ತಾರೆ. ಮತ್ತು ಗುರಿ ಉದ್ದೇಶವು ಪ್ರಾಪ್ತಿ ಏನಾಗಿದೆ ಅದು ಕೂಡ ಬಹಳ ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿದ್ದಾರೆ. ಅಭಿ तुम सब जानते हो कि हम मनुष्य से देवता बन रहे हैं. इस समय हम ब्रह्मामुखु ವಂಶಾವಳಿ ಬ್ರಾಹ್ಮಣ್ ಬನೆ ಹೇ. ಈಗ ತಾವು ಎಲ್ಲವನ್ನ ತಿಳ್ಕೊಂಡಿದ್ದೀರಿ. ಮನುಷ್ಯರಿಂದ ತಾವು ದೇವತೆಗಳಾಗ್ತಾ ಇದ್ದೀರಿ. ಈ ಸಮಯದಲ್ಲಿ ನಾವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರೂ ಆಗಿದ್ದೇವೆ. ತಾವು ಏನನ್ನ ಓದ್ತಾ ಇದ್ದೀರಿ? ರಾಜಯೋಗದ ಶಿಕ್ಷಣವನ್ನು. ಯಹ ಭಿ जानते हो हम फिर से राजयोग सीख रहे हैं और पढ़ने वाले कभी ऐसे नहीं कहेंगे कि हम फिर से पढ़ रहे हैं. ಇದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ. ನಾವು ಪುನಃ ರಾಜಯೋಗವನ್ನು ಕಲಿತಾ ಇದ್ದೇವೆ. ಮತ್ತು ಓದುವಂಥವರು ಎಂದಿಗೂ ಈ ರೀತಿ ಹೇಳೋದಿಲ್ಲ, ನಾವು ಪುನಃ ಓದ್ತಾ ಇದ್ದೇವೆ ಅಂತ. या तुम बच्चों को निश्चय है कि हम फिर से राजयोग सीख रहे हैं. ತಾವು ಮಕ್ಕಳಿಗೆ ಈ ನಿಶ್ಚಯ ಅಂತೂ ಇದೆ,
ನಾವು ಪುನಃ ಇಲ್ಲಿ ರಾಜಯೋಗವನ್ನು ಕಲಿತಾ ಇದ್ದೇವೆ. जो 5000 वर्ष पहले भी सीखा था, यह ज्ञान सिर्फ तुम्हारे ही पास है. ಇದು 5000 ವರ್ಷದ ಮೊದಲು ಕೂಡ ತಾವು ಕಲ್ತಿದ್ರಿ. ಈ ಜ್ಞಾನ ಕೇವಲ ನಿಮ್ಮ ಬಳಿಯೇ ಇದೆ. ಭಗವಂತ ಪುನಃ ಬಂದು ಈ ಶಿಕ್ಷಣವನ್ನು ಇಲ್ಲಿ ಓದಿಸ್ತಾ ಇದ್ದಾರೆ. ಯಾ ಕೋಯಿ ಕಮ್ ಬಾತ್ ತೋಡೆ ಹಿ ಹೇ, ಇದು ಯಾವುದೇ ಕಡಿಮೆ ಮಾತಂತೂ ಅಲ್ಲ. यह भी बच्चों को पता है कि भगवान एक है और भक्त अनेक है. ಇದು ಕೂಡ ತಾವು ಮಕ್ಕಳಿಗೆ ಗೊತ್ತಿದೆ, ಭಗವಂತ ಅಂತೂ ಒಬ್ಬರೇ ಆಗಿದ್ದಾರೆ ಮತ್ತು ಭಕ್ತರು ಭಾಳಷ್ಟು ಜನ ಇದ್ದಾರೆ. इससे सिद्ध होता है बाप एक और बच्चे अनेक होते हैं. ಇದರಿಂದ ಸಿದ್ಧ ಆಗ್ತದೆ ತಂದೆ ಒಬ್ಬರೇ ಆಗಿದ್ದಾರೆ, ಮಕ್ಕಳು ಭಾಳಷ್ಟು ಜನ ಇದ್ದಾರೆ ಅಂತ. ಬಾಪ್ ಕೋ ಕ್ರಿಯೇಟರ್ ತೋ ಸಬ್ ಮಾನೆಂಗೆ, ತಂದೆಗೆ ರಚಯಿತ ಅಂತ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ರಚನಾ ಕೋ ರಚಯಿತ ದ್ವಾರ ವರ್ಷ ಮಿಲ್ತಾ ಹೈ, ರಚನೆಗೆ ರಚಯಿತನ ಮೂಲಕ ಆಸ್ತಿ ಸಿಗ್ತದೆ. ರಾತ್ ಕೋ ಪ್ರಶ್ನ ಪೂಛಾತಾ ನ ಬಾಪ್ ಕೋ ಕೈಸೆ ಪಹಚಾನ ಜಾಯೆ, बाप खुद कहते हमने तुमको बच्चा बनाया है, तब तो सामने बैठे हो. ಹೀಗೆ ರಚನೆಗೆ ರಚಯಿತನ ಮೂಲಕ ಆಸ್ತಿ ದೊರೀತದೆ. ರಾತ್ರಿ ಬಾಬಾ ಪ್ರಶ್ನೆಯನ್ನು ಕೂಡ ಕೇಳಿದ್ರಲ್ವಾ, ತಂದೆಯನ್ನು ಹೇಗೆ ಗುರುತಿಸಲಾಗ್ತದೆ ಅಂತ. ಬಾಬಾ ಸ್ವತಃ ಹೇಳ್ತಾರೆ, ನಾನು ನಿಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದೇನೆ, ಆದ ಕಾರಣ ಸಮ್ಮುಖದಲ್ಲಿ ತಾವು ಕುಳಿತಿದ್ದೀರಿ. हम तुमको फिर से मनुष्य से देवता बना रहा हूँ, राजयोग सिखा रहा हूँ, जिससे तुम सो ಲಕ್ಷ್ಮೀ ನಾರಾಯಣ್ ಬನೆಂಗೆ. ನಾನು ನಿಮ್ಮನ್ನು ಪುನಃ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದೇನೆ, ರಾಜಯೋಗವನ್ನು ಕಲಿಸಿಕೊಡ್ತಾ ಇದ್ದೇನೆ. ಇದರಿಂದ ತಾವು ಲಕ್ಷ್ಮೀನಾರಾಯಣರು ಆಗುತ್ತೀರಿ ಅಂತಾರೆ. ಏಮ್ ಆಬ್ಜೆಕ್ಟ್ ಬುದ್ಧಿ ಮೇ ರೆಹನಿ ಚಾಯೇನಾ, ಗುರಿ ಉದ್ದೇಶ ಬುದ್ಧಿಯಲ್ಲಿ ಇರಬೇಕಲ್ವಾ. ತುಮಾರಿ ಬುದ್ಧಿ ಮೇ ಹೈ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ, ತೋ ಏಕಿ ರಾಜ್ಯತ, ನಿಮ್ಮ ಬುದ್ಧಿಯಲ್ಲಿ ಇದೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಇದು ಒಂದೇ ರಾಜ್ಯ ಆಗಿತ್ತು. ಸಾರೇ ವಿಶ್ವ ಪರ್ ರಾಜ್ಯತ, ಇಡೀ ವಿಶ್ವದ ಮೇಲೆ ಅವರ ರಾಜ್ಯ ಇತ್ತು. तो तुम बच्चों को चित्रों पर बैठ समझाना है, ಹಾಗಾದರೆ ತಾವು ಮಕ್ಕಳು ಚಿತ್ರಗಳ ಮೇಲೆ ಕುಳಿತು ತಿಳಿಸಿಕೊಡಬೇಕಾಗ್ತದೆ. ಹಮ್ ಕ್ಯಾ ಪढ़ रहे हैं, ನಾವು ಏನನ್ನ ಓದ್ತಾ ಇದ್ದೇವೆ. ಯಾ ಹೈ ಏಮ್ ಆಬ್ಜೆಕ್ಟ್, ಸ್ಕೂಲ್ में बच्चे पढ़ते हैं तो माता पिता भी जानते हैं क्या पढ़ रहा है. ಹೀಗೆ ಇದಂತೂ ಗುರಿ ಉದ್ದೇಶ. ಶಾಲೆಯಲ್ಲಿ ಮಕ್ಕಳು ಓದ್ತಾರೆ ಅಂದರೆ ಆಗ ಮಾತಾಪಿತರು ಸಹ ತಿಳ್ಕೊಳ್ತಾರೆ ಏನನ್ನ ಓದ್ತಾ ಇದ್ದಾರೆ ಮಕ್ಕಳು ಅಂತ ಅವ್ರಿಗೆ ಗೊತ್ತಿರ್ತದೆ. ಯಾ ತುಮ್ ಫಿರ್ ಸೆ ರಜಾಯಿ ಕೆ ಲಿಯೇ ಪढ़ ರಹೇ ಹೋ, ತಾವಿಲ್ಲಿ ಪುನಃ ರಾಜ್ಯಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಓದ್ತಾ ಇದ್ದೀರಿ. तो तुमको ಮಿತ್ರ ಸಂಬಂಧಿಯೋं को भी बतलाना पड़े, ಹಾಗಾದರೆ ತಾವು ಮಿತ್ರ ಸಂಬಂಧಿಗಳಿಗೂ ಸಹ ತಿಳಿಸಬೇಕಾಗ್ತದೆ. हम इस गीता पाठशाला में राजयोग सीखते हैं, जिससे हम राजाओं का राजा बनेंगे. ನಾವು ಈ ಗೀತಾ ಪಾಠಶಾಲೆಯಲ್ಲಿ ರಾಜಯೋಗವನ್ನು ಕಲಿತಾ ಇದ್ದೇವೆ, ಅದರಿಂದ ನಾವು ರಾಜರಿಗಿಂತಲೂ ಕೂಡ ರಾಜರು ಆಗುತ್ತೇವೆ. ಈ ಪಾಠಶಾಲೆಯಲ್ಲಿ ವಯಸ್ಸಾದವರು, ಯುವಕರು, ಮಕ್ಕಳು ಎಲ್ಲರೂ ಸಹ ಓದ್ತಾರೆ. ಎಲ್ಲರೂ ಕೂಡ ಓದುವಂತಹ ಶಾಲೆ ಇದು, ಒಂದೇ ಶಾಲೆ ಆಗಿದೆ. ಮಕ್ಕಳು, ಯುವಕರು, ವಯಸ್ಸಾದವರು ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಓದುವಂತಹ ವಿಚಿತ್ರ ಶಾಲೆ ಇದು ಅಂತಾರೆ ಬಾಬಾ. ಯಾ ವಂಡರ್ ಹೈನಾ, ಎಷ್ಟು ಆಶ್ಚರ್ಯ ನೋಡಿ. ಪಾಠಶಾಲಾ ಮೇ ತೋ
ऐसा होता नहीं, इसलिए इसको सत्संग भी कहा जाता है. ಆ ಪಾಠಶಾಲೆಗಳಲ್ಲಿ ಈ ರೀತಿ ಇರೋದಿಲ್ಲ. ಅಲ್ಲಿ ಎಲ್ಲರೂ ಒಟ್ಟಿಗೆ ಓದುವಂತಹ ಶಾಲೆ ಅದು ಅಲ್ಲಿ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಸತ್ಸಂಗ ಅಂತ ಹೇಳಲಾಗ್ತದೆ. सत्संग में तो सब जाते हैं, परंतु वो ऐसे नहीं कहेंगे कि हम राजयोग सीखने जाते. ಸತ್ಸಂಗದಲ್ಲಂತೂ ಎಲ್ಲರೂ ಕೂಡ ಹೋಗ್ತಾರೆ, ಆದರೆ ಅಲ್ಲಿ ಈ ರೀತಿ ಹೇಳೋದಿಲ್ಲ ನಾವು ರಾಜಯೋಗವನ್ನು ಕಲಿತೇವೆ ಅನ್ನುವಂತಹ ಮಾತನ್ನು ಅವರು ಹೇಳೋದಿಲ್ಲ. ಉನ್ಕೋ ಕೊಯ್ ಭಗವಾನ್ ತೋ ನಹಿ ಪಡಾತೆ ಹೇ, ಅವರಿಗೆ ಯಾವುದೇ ಭಗವಂತ ಅಂತೂ ಅಲ್ಲಿ ಓದಿಸೋದಿಲ್ಲ. ತುಮಕೋ ತೋ ಭಗವಾನ್ ಖುದ್ ಪಡಾ ರೇ ಹೇ, ನಿಮಗಂತೂ ಭಗವಂತ ಸ್ವತಃ ಓದಿಸ್ತಾ ಇದ್ದಾರೆ. ಯಾ ಚಿತ್ರ ತೋ ಘರ್ ಘರ್ ಮೇ ಹೋನಾ ಚಾಹಿಯೆ, ಈ ಚಿತ್ರಗಳಂತೂ ತಮ್ಮ ಮನೆ ಮನೆಯಲ್ಲಿಯೂ ಕೂಡ ಇರಬೇಕು. मात पिता मित्र संबंधी जो भी आए उनको समझाना है कि हम यहाँ पढ़ रहे हैं. ಮಿತ್ರ ಸಂಬಂಧಿಗಳು, ಮಾತಾ ಪಿತಾ ಯಾರೆಲ್ಲ ಬರ್ತಾರೋ ಅವ್ರಿಗೂ ಕೂಡ ತಿಳಿಸಿಕೊಡಬೇಕು ನಾವು ಈ ಶಿಕ್ಷಣವನ್ನು ಓದ್ತಾ ಇದ್ದೇವೆ ಅಂತ. ಯಾ ಪಢಾಯಿ ತೋ ಬಹುತ್ ಸಹಜ ಹೇ, ಈ ಶಿಕ್ಷಣ ಅಂತೂ ಬಹಳಷ್ಟು ಸಹಜ ಆಗಿದೆ. ನಾಮಿ ಹೇ ಸಹಜ ಜ್ಞಾನ ಸಹಜ ರಾಜಯೋಗ, ಹೆಸರೇ ಆಗಿದೆ ಸಹಜ ಜ್ಞಾನ ಸಹಜ ರಾಜಯೋಗ. ರಾಜ जनक को भी सेकंड में ज्ञान मिला और जीवन मुक्त हुआ. ರಾಜ ಜನಕನಿಗೂ ಕೂಡ ಸೆಕೆಂಡಿನಲ್ಲಿ ಜ್ಞಾನ ಸಿಕ್ತು ಮತ್ತು ಜೀವನ ಮುಕ್ತರಾದರು. ಯಾವಾಗ ಜ್ಞಾನ ಸಿಕ್ತು ಆಗ ಅವರು ಜೀವನ ಮುಕ್ತರಾದರು. ಮನುಷ್ಯ भी कहते हैं हमको जनक मिसाल ज्ञान चाहिए जो हम गृहस्थ में रहते पा सके. ಮನುಷ್ಯರು ಕೂಡ ಹೇಳ್ತಾರೆ ನಮಗೆ ಜನಕನ ತರಹ ಜ್ಞಾನ ಬೇಕು, ನಾವು ಗೃಹಸ್ಥದಲ್ಲಿ ಇರ್ತಾ ಆ ಒಂದು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು, ಆ ರೀತಿ ಜ್ಞಾನ ಬೇಕು ಅಂತ ಹೇಳ್ತಾರೆ. ಯಾ ತೋ ಬಹುತ್ ऊंच पढ़ाई है, मनुष्य से देवता बनना है. देवताओं की महिमा कितनी ऊंची है, सर्वगुण संपन्न 16 कला संपूर्ण. ಇದಂತೂ ಬಹಳ ಶ್ರೇಷ್ಠವಾದಂತಹ ಶಿಕ್ಷಣ ಆಗಿದೆ. ಮನುಷ್ಯರಿಂದ ದೇವತೆಗಳು ಆಗುವುದು, ದೇವತೆಗಳ ಮಹಿಮೆನೂ ಕೂಡ ನೋಡಿ ಎಷ್ಟೊಂದು ಶ್ರೇಷ್ಠ ಆಗಿದೆ. 16 ಕಲಾ ಸಂಪೂರ್ಣರು, ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮಧರ್ಮಿಗಳು, ಇವೆಲ್ಲ ದೇವತೆಗಳ ಮಹಿಮೆಯಾಗಿದೆ. ಯಾ ಹೈ ಮೃತ್ಯು ಲೋಕ ಓ ಹೈ ಅಮರ ಲೋಕ, ಇದಂತೂ ಮೃತ್ಯು ಲೋಕ ಆಗಿದೆ, ಅದಂತೂ ಅಮರ ಲೋಕ ಆಗಿದೆ. ಪತಿತ್ ದುನಿಯಾ ಅಸುರಿ, ಪಾವನ್ ದುನಿಯಾ ಹೈ ದೈವಿ ದುನಿಯಾ. ಪತಿತ ಜಗತ್ತು ಅಂದರೆ ಅಸುರಿ ಜಗತ್ತಾಗಿದೆ, ಪಾವನ ಜಗತ್ತು ಅಂದ್ರೇ ದೈವಿ ಜಗತ್ತಾಗಿದೆ. ಪಾವನ್ ದುನಿಯಾ ಮೇ ಜಾನೆ ಕೆ ಲಿಯೆ ಪವಿತ್ರ ಬನನಾ ಹೈ. ಲಕ್ಷ್ಮೀನಾರಾಯಣ್ ಪಾವಂತೇನ, ಪಾವನ ಜಗತ್ತಿನಲ್ಲಿ ಹೋಗ್ಲಿಕ್ಕೋಸ್ಕರ ಪವಿತ್ರರೂ ಆಗಬೇಕು. ಲಕ್ಷ್ಮೀನಾರಾಯಣರು ಅಂದರೆ ಪಾವನರೂ ಆಗಿದ್ರು ಅಲ್ವಾ. ಅಭಿ ತೋ ವೋ ಹೈ ನಹಿ, ಯಾ ತೋ ಪತಿತ ರಾಜ್ಯ ಫಿರ್ ಸೆ ಪಾವನ್ ಬನ್ನಾ ಹೈ. ಈಗಂತೂ ಅದು ಇಲ್ಲವೇ ಇಲ್ಲ. ಲಕ್ಷ್ಮೀನಾರಾಯಣರು ಅಂದರೆ ಪಾವನರೂ ಆಗಿದ್ರಲ್ವಾ, ಇಲ್ಲಂತೂ ಪತಿತ ರಾಜ್ಯ ಇದೆ, ಪುನಃ ಪಾವನರೂ ಆಗಬೇಕಾಗಿದೆ. लक्ष्मी नारायण का चित्र बहुत अच्छा है. लक्ष्मी नारायण में सभी का प्यार रहता है, तब तो बड़े बड़े आलीशान मंदिर बनाते हैं. ಲಕ್ಷ್ಮೀನಾರಾಯಣರ ಚಿತ್ರಗಳು ಬಹಳಷ್ಟು ಚೆನ್ನಾಗಿವೆ. ಲಕ್ಷ್ಮೀನಾರಾಯಣರಲ್ಲಿ ಎಲ್ಲರ ಪ್ರೀತಿಯಂತೂ ಇದ್ದೇ ಇರ್ತದೆ ಲಕ್ಷ್ಮೀನಾರಾಯಣರ ಮೇಲೆ. ಆದ್ದರಿಂದಲೇ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು, ಬಹಳ ಸುಂದರವಾದಂತಹ ಮಂದಿರಗಳನ್ನು, ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಲಾಗ್ತದೆ. श्री कृष्ण का तो छोटा छोटा मंदिर बनाते हैं, जैसे बच्चों का होता है. उनको यह पता ही नहीं है कि राधे कृष्ण ही लक्ष्मी नारायण बनते हैं. ಶ್ರೀಕೃಷ್ಣಂದಂತೂ ಚಿಕ್ಕ ಚಿಕ್ಕ ಮಂದಿರಗಳನ್ನು ಮಾಡ್ತಾರೆ. ಹೇಗೆ
ಮಕ್ಕಳು ಇರ್ತಾರೋ ಅದೇ ರೀತಿ ಉನ್ಕೋ ಯಾ ಪತಾ ಹಿ ನಹೀ ಹೈ ಕಿ ರಾಧೆ ಕೃಷ್ಣ ಈ ಲಕ್ಷ್ಮೀನಾರಾಯಣ ಬಂತೆ. ಹೇಗೆ ಅವ್ರಿಗೆ ಗೊತ್ತೇ ಇಲ್ಲ ಈ ರಾಧೆ ಕೃಷ್ಣನೇ ಲಕ್ಷ್ಮೀನಾರಾಯಣರು ಆಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. तुम समझा सकते हो कि आज से 5000 वर्ष पहले इन लक्ष्मीनारायण का राज्य भारत में था और कोई के चित्र ಐ नहीं. ತಾವು ತಿಳಿಸಿಕೊಡ್ಬೋದಾಗಿದೆ, ಇಂದಿನಿಂದ 5000 ವರ್ಷದ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯ ಭಾರತದಲ್ಲಿ ಇತ್ತು. ಆಗ ಬೇರೆ ಯಾವ ಚಿತ್ರಗಳು ಕೂಡ ಇರಲಿಲ್ಲ ಅಂತಾರೆ. ಸೂರ್ಯವಂಶಿ ಡಿನೈಸ್ಟಿ ಮಹಶೂರ್ ಹೈ. ಸೂರ್ಯವಂಶಿ ಮನೆತನ ಬಹಳಷ್ಟು ಪ್ರಸಿದ್ಧ ಆಗಿದೆ. ಲಕ್ಷ್ಮೀನಾರಾಯಣ और सीता राम की डिनाइस्टी थी. फिर द्वापर कलयुग होता है. अभी कलयुग का अंत है. ಲಕ್ಷ್ಮೀನಾರಾಯಣ ಮತ್ತು ರಾಮ ಸೀತೆಯರ ಮನೆತನ ಇತ್ತು. ನಂತರ ದ್ವಾಪರ ಕಲಿಯುಗ ಆಗ್ತದೆ. ಈಗಂತೂ ಕಲಿಯುಗದ ಅಂತಿಮ ಸಮಯ ಆಗಿದೆ. हम फिर से वही राजयोग सीख रहे हैं. 5000 वर्ष पहले राजयोग सीख रजाई प्राप्त की थी. ಈಗ ನಾವು ಪುನಃ ಅದೇ ರಾಜಯೋಗವನ್ನು ಕಲಿತಾ ಇದ್ದೇವೆ. 5000 ವರ್ಷದ ಮೊದಲು ರಾಜಯೋಗವನ್ನು ಕಲಿತು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ವಿ. ಬರೋಬ್ಬರಿ ಅವರು ಸಂಪೂರ್ಣ ನಿರ್ವಿಕಾರಿಗಳು ಆಗಿದ್ದರು. ಈಗ ಪತೀತ ಜಗತ್ತಾಗಿದೆ. ಆದ್ದರಿಂದಲೇ ಪರಂಪಿತ ಪರಮಾತ್ಮನೇ ಬರಬೇಕಾಗ್ತದೆ. ಗಾತೆ ಬಿ ಹೈ ಪತೀತ ಪಾವನ್ ಆವೋ ಓ ತೋ ನಿರಾಕಾರ ಟೆಹರಾನ. ಗಾಯನ ಮಾಡಲಾಗ್ತದೆ ಪತೀತ ಪಾವನ ಬಾ ಅಂತ. ಅವರಂತೂ ನಿರಾಕಾರಿಯಾಗಿದ್ದಾರೆ ಅಲ್ವಾ. ಶ್ರೀಕೃಷ್ಣ ಅಂತೂ ರಾಜಕುಮಾರ, ಸತ್ಯಯುಗದ ರಾಜಕುಮಾರ ಆಗಿದ್ದಾನೆ ಶ್ರೀಕೃಷ್ಣ. को कैसे आकर पावन बनाएंगे. ಅವರು ಹೇಗೆ ಬಂದು ಪಾವನರನ್ನಾಗಿ ಮಾಡ್ತಾರೆ. तो समझाना पड़े कि साकार को भगवान नहीं कहेंगे. ಹಾಗಾದರೆ ತಿಳಿಸಿಕೊಡ್ಬೇಕಾಗ್ತದೆ, ಸಾಕಾರ ತಂದೆಗೆ ಭಗವಂತ ಅಂತ ಹೇಳೋದಿಲ್ಲ. दूसरे धर्म वाले परमात्मा को निराकार मानते हैं. ಅನ್ಯ ಧರ್ಮದವರನ್ನು ಪರಮಾತ್ಮನಿಗೆ ನಿರಾಕಾರಿ ಅಂತ ಒಪ್ಕೊಳ್ತಾರೆ. ಅನ್ಯ ಧರ್ಮದವರು ಪರಮಾತ್ಮನನ್ನು ನಿರಾಕಾರಿ ಅಂತ ಒಪ್ಕೊಳ್ತಾರೆ. ವಹಿ ಲಿಬ್ರೇಟರ್ ಗೈಡ್ ಬ್ಲಿಸ್ಫುಲ್ ಗಾಡ್ ಫಾದರ್ ಸರ್ವ್ ಕಾ ದುಃಖ ಹರ್ತಾ ಸುಖ ಕರ್ತಾ ಹೈ. ಆ ತಂದೆನೇ ಮುಕ್ತಿದಾತ, ಮಾರ್ಗದರ್ಶಿ, ಗಾಡ್ ಫಾದರ್ ಮತ್ತು ಸರ್ವರ ದುಃಖಹರ್ತ ಸುಖಕರ್ತ ಅಂತ ಆ ತಂದೆಗೆ ಮಹಿಮೆಯನ್ನು ಮಾಡಲಾಗ್ತದೆ. ಬಾಪ್ ಜಬ್ ದುಃಖ ಅರ್ತೆ ಹೈ ತೋ ಸುಖ ಭೀ ದೇತೆ ಹೋಂಗೇನ. ತಂದೆ ಯಾವಾಗ ದುಃಖವನ್ನು ಹರಣ ಮಾಡ್ತಾರೆ ಅಂದಾಗ ಅವರು ಸುಖವನ್ನು ಕೂಡ ಕೊಡ್ತಾರೆ ಅಲ್ವಾ. तुम मित्र संबंधी आदि को समझा सकते हो. वहाँ तो वेद शास्त्र अनेक मनुष्य सुनाते हैं. ತಾವು ಮಿತ್ರ ಸಂಬಂಧಿ ಇತ್ಯಾದಿಗಳಿಗೂ ಸಹ ಈ ಮಾತನ್ನು ತಿಳಿಸಿಕೊಡ್ಬೋದಾಗಿದೆ. ಅಲ್ಲಂತೂ ಶಾಸ್ತ್ರಗಳನ್ನು ಅನೇಕ ಮನುಷ್ಯರು ತಿಳಿಸ್ತಾರೆ. ಯಾತೋ ಸಬ್ ಸುನ್ತೆ ಹಿ ಏಕ್ ಸೇ ಹೇ. ಇಲ್ಲಂತೂ ಎಲ್ಲರೂ ಕೇಳೋದು ಒಬ್ಬರಿಂದಲೇ ಕೇಳ್ತಾರೆ. ಬಾಪ್ ಕೇತೆ ಹೇ ತುಮ್ ಮೇರೆ ಸೇ ಹಿ ಸುನೋ. ಭಗವಾನ್ ವಾಚ್ ಜರೂರ್ ಕಿಸ್ ತನ್ ಮೇ ಆಯೇಗಾನ. ಬಾಬಾ ಹೇಳ್ತಾರೆ, ನೀವು ನನ್ನೊಂದಿಗೆ ಕೇಳ್ರಿ ಅಂತಾರೆ. ಭಗವಾನ್ ವಾಚ ಆಗಿದೆ, ಅವಶ್ಯವಾಗಿ ಯಾವ ತನುವಿನಲ್ಲಿ ತಂದೆ ಬರ್ತಾರೆ. ಗಾಯಾ ಹುವಾ ಹೈ ಬ್ರಹ್ಮ ದ್ವಾರ ಬ್ರಾಹ್ಮಣ್ ರಚೆ. ಗಾಯನ ಮಾಡಲಾಗಿದೆ, ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲಾಯಿತು ಅಂತ. हम ब्रह्मा कुमार कुमारिया है. 5000 वर्ष पहले भी संगम पर ब्रह्मा मुख कमल से ब्राह्मण रचे गए. जो ब्राह्मण फिर देवता बने थे. ಗಾಯನವನ್ನು ಕೂಡ ಮಾಡಲಾಗ್ತದೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲಾಯಿತು ಅಂತ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. 5000 ವರ್ಷದ ಮೊದಲು ಕೂಡ
ಸಂಗಮದಲ್ಲಿ ಬ್ರಹ್ಮಾಮುಖ ಕಮಲದಿಂದ ಬ್ರಾಹ್ಮಣರನ್ನು ರಚನೆ ಮಾಡಲಾಯಿತು. ಅದು ಬ್ರಾಹ್ಮಣರು ಪುನಃ ದೇವತೆಗಳು ಆಗಿದ್ದರು. ಈಗ ನಾವು ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ದೇವತೆಗಳೂ ಆಗುತ್ತೇವೆ. ಹಮ್ ಫಿರ್ ಸೆ ರಾಜಯೋಗ ಸೀಖ್ ರಹೆ ಹೇ. ನಾವು ಪುನಃ ರಾಜಯೋಗವನ್ನು ಕಲಿತಾ ಇದ್ದೇವೆ. ಕಲ್ ಪೆಹಲೆ ಭಿ ಸೀಖೆ ಥೆ, ಸಮझेंगे ಯಾ ತೋ ಬಡೆ ನಿಶ್ಚಯ ಸೆ ಬೋಲ್ತೆ ಹೇ. ಕಲ್ಪದ ಮೊದಲು ಸಹ ಕಲ್ತಿದ್ವಿ, ತಿಳ್ಕೊಳ್ತೇವೆ. ಇಲ್ಲಂತೂ ಬಹಳ ದೊಡ್ಡ ನಿಶ್ಚಯದಿಂದ ಹೇಳ್ತಾರೆ. ಭಗವಾನ್ ಆಜ್ ಮೈ ತುಮಕೋ ಫಿರ್ ಸೆ ರಾಜಾओं को ರಾಜಾ ಬನಾತಾ ಹೂಂ. ಭಗವಾನ್ ವಾಚ ಆಗಿದೆ, ನಾನು ನಿಮ್ಮನ್ನು ಪುನಃ ರಾಜರಿಗಿಂತಲೂ ಕೂಡ ರಾಜರನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ ಬಾಬಾ. ಅಕ್ಷರ ತೋ ಬರೋಬ್ಬರ್ ಗೀತಾ ಮೇ ಹೇ. ಅಕ್ಷರ ಅಂತೂ ಭಗವದ್ಗೀತೆಯಲ್ಲಿ ಇದೆ. राजयोग से हमने रजाई पाई, फिर द्वापर में रावण राज ಶುರು हुआ. ರಾಜಯೋಗದಿಂದ ನಾವು ರಾಜ್ಯವನ್ನು ಪಡ್ಕೊಂಡ್ವಿ. ನಂತರ ದ್ವಾಪರದಲ್ಲಿ ರಾವಣನ ರಾಜ್ಯ ಪ್ರಾರಂಭ ಆಯಿತು. अभी रावण राज पूरा होता है, हम फिर से राजयोग सीख रहे हैं. और पाठशाला में ऐसे नहीं कहते कि हम फिर से पढ़ रहे हैं. ಈಗ ರಾವಣನ ರಾಜ್ಯ ಪೂರ್ಣ ಆಗ್ತದೆ, ನಾವು ಪುನಃ ರಾಜಯೋಗವನ್ನು ಕಲಿತಾ ಇದ್ದೇವೆ. ಮತ್ತು ಪಾಠಶಾಲೆಗಳಲ್ಲಿ ಈ ರೀತಿ ಹೇಳೋದಿಲ್ಲ, ನಾವು ಪುನಃ ಓದ್ತಾ ಇದ್ದೇವೆ ಅಂತ. ಯಾತೋ ಬಚ್ಚೋಂ ಕಿ ಹಿ ಬುದ್ಧಿ ಮೇ ಹೇ. ಇದಂತೂ ಮಕ್ಕಳ ಬುದ್ಧಿಯಲ್ಲಿಯೇ ಇದೆ. ಕೇತೆ ಹೇ ಕಿ ಮೈ ಫಿರ್ ಸೆ ರಾಜಯೋಗ ಸಿಖಾನೆ ಆಯಾ ಹೂಂ. ಹೇಳಲಾಗ್ತದೆ, ನಾನು ಪುನಃ ರಾಜಯೋಗವನ್ನು ಕಲಿಯೋ ಸಲುವಾಗಿ ಬಂದಿದ್ದೇನೆ ಅಂತ. ಉಸ್ ಸಮಯ ಮಹಾಭಾರತ್ ಲಡಾಯಿ ಲಗಿ ಥಿ, ಪಾಂಡವ್ ಗೀತಾ ಸುನ್ತೆ ಥೆ. ಆ ಸಮಯದಲ್ಲಿ ಮಹಾಭಾರತದ ಯುದ್ಧ ನಡೆದಿತ್ತು. ಪಾಂಡವರು ಭಗವದ್ಗೀತೆಯನ್ನು ಕೇಳ್ತಾ ಇದ್ರು. ತುಮ್ ಹೋ ರೂಹಾನಿ ಪಂಡೆ, ये रूहानी बच्चे ಅಥವಾ ರೂಹಾನಿ ಪಂಡೆ ತಕ್ ಮತ್ ಜಾನ. ನೀವಾಗಿದ್ದೀರಿ ಆತ್ಮಿಕ ಮಾರ್ಗದರ್ಶಿಗಳು. ಏ ಆತ್ಮಿಕ ಮಕ್ಕಳೇ ಅಥವಾ ಆತ್ಮಿಕ ಪಂಡರೆ, ತಾವು ಸುಸ್ತಾಗಬೇಡಿ ಅಂತ ಹೇಳ್ತಾರೆ ಬಾಬಾ. ಏ ಆತ್ಮಿಕ ಮಾರ್ಗದರ್ಶಿಗಳೇ, ಎಂದಿಗೂ ಕೂಡ ಸುಸ್ತಾಗಬೇಡಿ. ಬಾಪ್ ಕೇತೆ ಹೇ ನಾ, गीता जरूर भगवान ही सुनाएंगे ना. ऐ भी भगवान आज, तुम जानते हो हम स्वर्ग के सुख पाने के लिए राजयोग सीख रहे हैं. तो भगवान वाच आಗಿದೆ. ಗೀತಾ ಜರೂರ್ ಭಗವಾನ್ ಹಿ ಸುನಾಯಂಗೆ ನಾ. ತಂದೆ ತಿಳಿಸ್ತಾ ಇದ್ದಾರೆ ಅಲ್ವಾ, ಗೀತೆಯನ್ನು ಭಗವದ್ಗೀತೆಯನ್ನು ಅವಶ್ಯವಾಗಿ ಭಗವಂತನೇ ನುಡಿಸ್ತಾರೆ ಅಲ್ವಾ. ಇದು ಭಗವಾನ್ ವಾಚ ಆಗಿದೆ. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಸ್ವರ್ಗದ ಸುಖವನ್ನು ಪಡ್ಕೊಳ್ಳಿಕ್ಕೋಸ್ಕರ ರಾಜಯೋಗವನ್ನು ಕಲಿತಾ ಇದ್ದೇವೆ. ಭಗವಾನ್ ಐ ಹಿ ನಿರಾಕಾರ. ಶಿವ ಜಯಂತಿ ಮನಾತೆ ಹೈ ತೋ ಜರೂರ್ ಜನ್ಮ ಲೇಕರ್ ಕುಚ್ ಕಿಯಾ ಹೋಗಾನ. ಭಗವಂತ ಅಂತೂ ನಿರಾಕಾರಿ. ಶಿವ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಅಂದಾಗ ಅವಶ್ಯವಾಗಿ ಅವರು ಜನ್ಮವನ್ನು ತೆಗೆದುಕೊಂಡು ಏನಾದರೂ ಮಾಡಿರಲೇಬೇಕಲ್ವಾ. ವರ್ಷ ದಿಯಾ ಹೋಗ. ತಂದೆ ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟಿದ್ದಾರೆ. ಬರೋಬ್ಬರ್ ಸತ್ಯುಗ್ ಮೇ ಸೂರ್ಯವಂಶಿ ದೇವತಾ ಥೆ, ಡಿನೈಸ್ಟಿ ಮೇ ತೋ ಬಹುತ್ ಓತೆ ಹೈ ನಾ. ಹೀಗೆ ತಂದೆ ಸತ್ಯಯುಗದಲ್ಲಿ ಸೂರ್ಯವಂಶಿ ದೇವತಾ ಪದವಿಯನ್ನು ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಸೂರ್ಯವಂಶದಲ್ಲಿ ದೇವತೆಗಳಾಗಿದ್ವಿ. ಬರೋಬ್ಬರ್ ಸತ್ಯುಗ್ ಮೇ ಸೂರ್ಯವಂಶಿ ದೇವತಾ ಥೆ. ಸತ್ಯಯುಗದಲ್ಲಿ ಸೂರ್ಯವಂಶಿ ದೇವತೆಗಳು ಇದ್ದರು. ಡಿನೈಸ್ಟಿ ಮೇ ತೋ ಬಹುತ್ ಓತೆ ಹೈ ನಾ. जैसे एडवर्डी फर्स्ट सेकेंड थर्ड उन्हों की भी डिनೈಸ್ಟಿ ಚಲ್ತಿ ಹೇ. ಹೀಗೆ ಮನೆತನದಲ್ಲಿಯೂ ಕೂಡ ಬಹಳಷ್ಟು ಇರ್ತದೆ ಅಲ್ವಾ. ಹೇಗೆ ಎಡ್ವರ್ಡಿ ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರದ್ದು ಮನೆತನ ಹೇಗೆ ನಡೀತಾ ಬಂದಿದೆ.
ಇಲ್ಲಿನೂ ಕೂಡ ಅದೇ ರೀತಿ ಅಂತ ಹೇಳ್ತಾರೆ ಬಾಬಾ. तुम बच्चे चित्रों पर अच्छी रीति समझा सकते हो. यहाँ कहते हैं मैं तोड़े ही भगवान हूँ. ತಾವು ಮಕ್ಕಳು ಚಿತ್ರಗಳ ಮೇಲೂ ಕೂಡ ಬಹಳ ಒಳ್ಳೆ ರೀತಿಯಿಂದ ತಿಳಿಸಿಕೊಡ್ಬಹುದಾಗಿದೆ. ಈ ಬ್ರಹ್ಮಾರವರು ಕೂಡ ಹೇಳ್ತಾರೆ, ನಾನಂತೂ ಭಗವಂತ ಅಲ್ಲ ಅಂತ ಹೇಳ್ತಾರೆ. ಬನಾನೆ ವಾಲಾ ತೋ ದೂಸರಾ ಹೋಗಾನಾ. मैं कहाँ से सीखा. अगर हमारा मनुष्य गुरु होता तो गुरु से लाखों करोड़ों सीखने वाले चाहिए. ಮಾಡುವಂಥವರಂತೂ ಅನ್ಯರು ಇದ್ದಾರೆ ಅಲ್ವಾ. ನಾನು ಎಲ್ಲಿಂದ ಕಲ್ತ್ಕೊಂಡಿದ್ದೇನೆ. ಅಗರ್ ಹಮಾರಾ ಮನುಷ್ಯ ಗುರು ಹೋತಾ ತೋ ಗುರು ಸೇ ಲಾಖೋ ಕರೋಡೋ ಸೀಖನೆ ವಾಲೆ ಚಾಯೆ. ಒಂದು ವೇಳೆ ನಮ್ಮ ಮನುಷ್ಯರೇ ಗುರುಗಳಾಗ್ತಾರೆ ಅಂದರೆ ಗುರುವಿನಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನರು ಕಲಿಯುವಂಥವರು ಬೇಕಲ್ವಾ. ಸಿರ್ಫ್ ಯಹಿ ಸೀಖಾ ಕ್ಯಾ ಅವ್ರು ಸಬ್ ಚಲೆ ಕಹಾ ಗಯೇ. ಕೇವಲ ಇವರಷ್ಟೇ ಕಲ್ತ್ಕೊಂಡ್ರಾಗಾದರೆ ಅನ್ಯರೆಲ್ಲ ಎಲ್ಲಿ ಹೊರಟೋದ್ರು. ಯಹಾ ತೋ ಹೈ ಹಿ ಭಗವಾನ್ ಉವಾಚ್. ಇವರಂತೂ ಭಗವಾನು ಉವಾಚ ಆಗಿದ್ದಾರೆ. ಇಲ್ಲಂತೂ ಇದು ಭಗವಾನ್ ಉವಾಚ ಆಗಿದೆ. ಉಸ್ನೆ ಯಾ ರಾಜ್ ಸಮझाया है. ಯಾ ಚಿತ್ರ ಕೈಸೆ ಬೈಟ್ ನಿಕಲ್ವಾಯೆ ಹೇ. ಲಕ್ಷ್ಮೀ ನಾರಾಯಣ್ ಬಚಪನ್ ಮೇ ರಾಧೆ ಕೃಷ್ಣ ತೇ. ಅವರು ಈ ರಹಸ್ಯವನ್ನು ಕುಳಿತು ತಂದೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಚಿತ್ರಗಳನ್ನು ಕುಳಿತು ಹೇಗೆ ಈ ಚಿತ್ರಗಳ ಬಗ್ಗೆ ತಿಳಿಸಲಾಗಿದೆ. ಲಕ್ಷ್ಮೀನಾರಾಯಣರು ಬಾಲ್ಯದಲ್ಲಿ ರಾಧೆ ಕೃಷ್ಣ ಆಗಿದ್ದರು. ಗೀತಾ ಕಾ ಭಗವಾನ್ ಕೇತೆ ಹೈ ಮೈ ಕಲ್ಪ ಕಲ್ಪ ಕಲ್ಪಕ್ಕೆ ಸಂಗಮ ಯುಗ ಪರ್ ಆತಾ ಹೂँ. ಗೀತೆಯ ಭಗವಂತ ಅಂತ ಹೇಳ್ತಾರೆ, ನಾನು ಕಲ್ಪವೂ ಕೂಡ ಕಲ್ಪದ ಸಂಗಮ ಯುಗದಲ್ಲಿಯೇ ಬರ್ತೇನೆ ಅಂತಾರೆ. ಪ್ರಳಯ ಕಿ ತೋ ಬಾತಿ ನಹಿ. ಪ್ರಳಯದ ಮಾತಂತೂ ಇಲ್ಲವೇ ಇಲ್ಲ. तुम भी कहते हो हम फिर से देवता बन रहे हैं. ಶಿವ ಜಯಂತಿ भी गाई जाती है. ತಾವು ಕೂಡ ಹೇಳ್ತೀರಿ ನಾವು ಪುನಃ ದೇವತೆಗಳು ಆಗ್ತಾ ಇದ್ದೇವೆ ಅಂತ. ಶಿವ ಜಯಂತಿ ಅಂತಂದು ಕೂಡ ಗಾಯನವನ್ನು ಮಾಡಲಾಗ್ತದೆ. ಲಕ್ಷಾಂತರ ವರ್ಷ ಅಂತೂ ಆಗಿಯೇ ಇಲ್ಲ. ತಂದೆ ಕುಳಿತು ತಿಳಿಸ್ತಾ ಇದ್ದರೆ ಈ ಶಾಸ್ತ್ರ ಇತ್ಯಾದಿಗಳು ಯಾವುದೂ ಕೂಡ ಏನು ಸಾರ ಇಲ್ಲವೇ ಇಲ್ಲ ಶಾಸ್ತ್ರ ಇತ್ಯಾದಿಗಳಲ್ಲಿ ಅಂತಾರೆ. ಇದನ್ನು ಓದ್ತಾ ನಿಮ್ಮ ಕಲೆಗಳೆಲ್ಲ ಇಳಿತಾ ಹೋಗಿವೆ. ಅಭಿ ತೋ ಕೋಯಿ ಕಲಾ ನಹಿ ರಹಿ ಹೇ. ಈಗಂತೂ ಯಾವ ಕಲೆನೂ ಕೂಡ ಇಲ್ಲವೇ ಇಲ್ಲ ಅಂತಾರೆ. ಬಾಪ್ ಕೇತೆ ಭಕ್ತಿ ಸೆ ಕೋಯಿ ಬಿ ಮೇರೆ ಸೆ ಮಿಲ್ ನಹಿ ಸಕ್ತಾ. ಬಾಬಾ ಹೇಳ್ತಾರೆ, ಭಕ್ತಿಯಿಂದಲೂ ಕೂಡ ಯಾರೂ ಕೂಡ ನನ್ನೊಂದಿಗೆ ಮಿಲನ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತಾರೆ. ಮುಜೆ ಆನಾ ಹಿ ಪಡ್ತಾ ಹೈ. ನಾನೇ ಈ ಜಗತ್ತಿಗೆ ಬರಬೇಕಾಗ್ತದೆ ಅಂತಾರೆ. ತುಮ್ ಕೇತೆ ಹೋ ಭಗವಾನ್ ಕಿಸ್ನಾ ಕಿಸ್ ರೂಪ್ ಮೇ ಆಯೇಗಾ. ಶ್ರೀ ಕೃಷ್ಣ ತೋ ಹೈ ಹಿ ಸತ್ಯುಗ್ ಕಾ ಪ್ರಿನ್ಸ್. ಶಿವ್ ತೋ ಹೈ ನಿರಾಕಾರ. ನೀವು ಹೇಳ್ತೀರಿ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಅಂತ. ಶ್ರೀಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ ಆಗಿದ್ದಾನೆ. ಶಿವ ಅಂತೂ ನಿರಾಕಾರಿ ಆಗಿದ್ದಾರೆ. ಓ ಜರೂರ್ ಕಿಸ್ಮೇ ಆಯಾ ಹೋಗಾ. ಹಾಗಾದರೆ ಆ ತಂದೆ ಯಾರಲ್ಲಿ ಬಂದಿರಬಹುದು. ಪತಿತ್ ಪಾವನ್ ಐತೋ ಜರೂರ್ ಕಲಿಯುಗೆ ಅಂತ್ ಮೇ ಆಯಾ ಹೋಗಾ. ತಂದೆ ಪತಿತ ಪಾವನ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಕಲಿಯುಗದ ಅಂತ್ಯದಲ್ಲಿಯೇ ಬಂದಿರಬಹುದು. ಶ್ರೀಕೃಷ್ಣ ಕೋ ದ್ವಾಪರ್ ಮೇಲೆ ಲೇ ಗಯೇ ಯಾ ತೋ ಶೋಭತಾ ನಹಿ ಹೈ. ಶ್ರೀಕೃಷ್ಣನನ್ನ ಏನು ಮಾಡಿಬಿಟ್ರು, ದ್ವಾಪರಕ್ಕೆ ಕರೆದೊಯ್ದು ಬಿಟ್ರು. ಇದು ಕೂಡ ಏನು ಶೋಭತೆ ಅಲ್ಲ ಅಂತಾರೆ. ಬಾಪ್ ಕೇತೆ ಹೈ ಮೈ ಆತಾ ಹಿ ಹೂँ ಸಂಗಮ್ ಪರ್. ಬಾಬಾ ಹೇಳ್ತಾರೆ ನಾನು ಬರೋದೇ ಸಂಗಮದಲ್ಲಿ ಅಂತಾರೆ. ಇಸ್ ಬೂಟ್ ಮೇ ಮೈ ಫಿಟ್ ಹೋತಾ ಹೂँ. ಡ್ರಾಮಾ ಮೇ ಕೊಯ್ ಚೇಂಜ್ ನಹಿ ಹೋ ಸಕ್ತಿ. ಈ ಒಂದು ಶೂನಲ್ಲಿ ನಾನು ಫಿಟ್ ಆಗಿಬಿಡ್ತೇನೆ ಅಂತಾರೆ. ಅದಕ್ಕೆ ಬ್ರಹ್ಮ ಬಾಬಾರವರಿಗೆ ಲಾಂಗ್ ಬೂಟ್ ಅಂತ ಹೇಳಲಾಗ್ತದೆ.
ನಾಟಕದಲ್ಲಿ ಯಾವುದೂ ಸಹ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ರೋಲಾ ಕಿತ್ನಾ ಕರ್ ದಿಯಾ ಹೈ ಇಸ್ಲಿಯೇ ಪ್ರಶ್ನೆ ಪೂಛಾ ಜಾತಾ ಹೈ. ಪಾತ್ರವನ್ನಂತೂ ಎಷ್ಟೊಂದು ಮಾಡಿದ್ದಾರೆ, ಆದ್ದರಿಂದ ಪ್ರಶ್ನೆಯನ್ನು ಕೇಳಲಾಗ್ತದೆ, ಗೀತಾ ಕಾ ಭಗವಾನ್ ಕೌನ್ ಹೈ, ಗೀತೆಯ ಭಗವಂತ ಯಾರಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಯಹ ಬಡಿ ಜರೂರಿ ಬಾತ್ ಹೇ, ಇದು ಕೂಡ ಬಹಳ ಅವಶ್ಯಕವಾದಂತಹ ಮಾತಾಗಿದೆ. ಇಸಿ ಮೇ ಸಾರಾ ರೋಲಾ ಹೈ, ಇದರಲ್ಲಿಯೇ ಎಲ್ಲ ಪಾತ್ರ ತುಂಬಿದೆ. ನರ್ ಕೋ ಪಲ್ಟಾನೆ ಔರ್ ಸ್ವರ್ಗ ಬನಾನೆ ವಾಲಾ ಕೌನ್ ಹೈ, ನರಕವನ್ನು ಪರಿವರ್ತನೆ ಮಾಡುವಂಥವರು, ಸ್ವರ್ಗವನ್ನಾಗಿ ಮಾಡುವಂಥವರು ಯಾರು? ಬಾಪಿ ಕರ್ ಸಕ್ತೆ ಹೇ, ತಂದೆನೇ ಈ ಕಾರ್ಯವನ್ನು ಮಾಡುವಂಥವರು. ಲಕ್ಷ್ಮೀ ನಾರಾಯಣ್ ಕಿತನೆ एक्टिव थे, बाप कहते सिर्फ मुझे याद करो तो इस योग अग्नि से विकर्म विनाश हो जाएंगे. ಲಕ್ಷ್ಮೀನಾರಾಯಣರು ಅಂದರೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿದ್ರು. ಬಾಬಾ ಹೇಳ್ತಾರೆ, ಕೇವಲ ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಇದಕ್ಕೆ ಯೋಗ ಅಗ್ನಿಯಿಂದ ವಿಕರ್ಮಗಳು ವಿನಾಶ ಆಗುತ್ತವೆ. ಸಬ್ ತೋ ನಹೀ ಸಮझेंगे, ಈ ಮಾತನ್ನು ಎಲ್ಲರೂ ಏನು ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. कोई को अच्छा लगता है परंतु पवित्र रहने की हिम्मत नहीं रखते. ಕೆಲವರಿಗಂತೂ ಇದು ಚೆನ್ನಾಗಿ ಅನ್ನಿಸ್ತದೆ, ಆದರೆ ಪವಿತ್ರ ಆಗಿರುವಂತಹ ಧೈರ್ಯವನ್ನು ಕೂಡ ಇಟ್ಕೊಳ್ಳೋದಿಲ್ಲ ಅವರು. ಅಭಿ ದೇವಿ ದೇವತಾ ಧರ್ಮ ಕಾ ಸ್ಯಾಂಪಲಿಂಗ್ ಲಗ್ ರಾ ಹೈ, ಈಗ ದೇವಿ ದೇವತಾ ಧರ್ಮದ ಸ್ಯಾಂಪಲಿಂಗ್ ಕಾರ್ಯ ನಡೀತಾ ಇದೆ. जो कल पहले ब्राह्मण बने होंगे वही बनेंगे, ಯಾರು ಕಲ್ಪದ ಮೊದಲು ಬ್ರಾಹ್ಮಣರಾಗಿದ್ರೋ ಅವರೇ ಆಗುತ್ತಾರೆ. ಯಾ ಕಲಂ ಬಾಪ್ ಕೆ ಸಿವಾಯ್ ಕೊಹಿ ಲಗಾ ನಹೀ ಸಕ್ತಾ. देवता धर्म वालों को शूद्र से ब्रह्मा मुख वंशावली ब्राह्मण जरूर बनना पड़ेगा. ದೇವತಾ ಧರ್ಮದವರನ್ನು ಶೂದ್ರರಿಂದ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರು ಅವಶ್ಯವಾಗಿ ಆಗಬೇಕಾಗ್ತದೆ. ನೈತೋ ದೇವತಾ ಕೈಸೇ ಬನೆಂಗೆ, ಇಲ್ಲದೆ ಹೋದರೆ ದೇವತೆಗಳಾಗೋದಾದರೂ ಹೇಗೆ? ವಿರಾಟ್ ರೂಪ್ ಪರ್ ಸಮझाना ಹೋತಾ ಹೈ, ಚೋಟಿ ಕೆ ಊಪರ್ ಶಿವ್ ಬಿ ದಿಖಾತೆ ಹೈ, ಹೇಗೆ ವಿರಾಟ ರೂಪದ ಮೇಲೆ ತಿಳಿಸಿಕೊಡಲಾಗ್ತದೆ. ಹೇಗೆ चोटी के ऊपर शिव भी दिखाते हैं, उन्होंने शिव को और ब्राह्मण वर्ण को उड़ा दिया है. ಹೇಗೆ ಮೇಲ್ಗಡೆ ಶಿವನನ್ನು ತೋರಿಸಲಾಗ್ತದೆ, ಅವರು ಶಿವನನ್ನು ಮತ್ತು ಬ್ರಾಹ್ಮಣ ವರ್ಣದವರನ್ನು ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಮಾಯ ಮಾಡಿಬಿಟ್ಟಿದ್ದಾರೆ. ಬಾಕಿ ದೇವತಾ ಕ್ಷತ್ರಿಯ ದಿಖಾ ದಿಯೇ ಹೈ, ದೇವತೆಗಳನ್ನು ಮತ್ತು ಕ್ಷತ್ರಿಯರನ್ನು ತೋರಿಸಿದ್ದಾರೆ. ವಿರಾಟ್ ರೂಪ್ ದಿಖಾತೆ ಬಿ ವಿಷ್ಣು ಕೆ ರೂಪ್ ಮೇ ಹೈ, ವಿರಾಟ ರೂಪವನ್ನು ಸಹ ತೋರಿಸ್ತಾರೆ ವಿಷ್ಣುವಿನ ರೂಪದಲ್ಲಿ. ಯ ನಾಲೆಜ್ ಸಮಜ್ನೆ ಕಿ ಹೈ, ಈ ಜ್ಞಾನ ಅಂತೂ ತಿಳಿದುಕೊಳ್ಳುವಂಥದ್ದಾಗಿದೆ. ಮನುಷ್ಯ ಕೈಸೆ 84 ಜನ್ಮೋं का चक्र लगाते हैं और कोई यह नॉलेज नहीं जानते हैं. ಮನುಷ್ಯರು ಹೇಗೆ 84 ಜನ್ಮಗಳ ಚಕ್ರವನ್ನು ಹಾಕುತ್ತಾರೆ, ಅನ್ಯ ಯಾರೂ ಕೂಡ ಈ ಜ್ಞಾನವನ್ನು ತಿಳ್ಕೊಂಡಿಲ್ಲ. ಬಾಪ್ ಕೇತೆ ಯಾ ನಾಲೆಜ್ ಹಿ ಪ್ರಾಯಲೋಪ್ ಹೋ ಜಾತಿ ಹೈ, ಪರಂಪರಾ ಚಲನಾ ಸಕೆ. ಬಾಬಾ ಹೇಳ್ತಾರೆ, ಈ ಜ್ಞಾನವೇ ಪ್ರಾಯಲೋಪ ಆಗಿಬಿಡ್ತದೆ, ಪರಂಪರೆಯಿಂದ ಅಂತೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಸ್ವದರ್ಶನ್ ಚಕ್ರ ದೇವತಾओं को नहीं है या तुमको है, ಸ್ವದರ್ಶನ ಚಕ್ರ ದೇವತೆಗಳಲ್ಲಿ ಇಲ್ಲ, ಇದು ನಿಮಗೇ ಇದೆ ನೋಡಿ ಅಂತಾರೆ. ವಾಸ್ತವದಲ್ಲಿ ಸ್ವದರ್ಶನ ಚಕ್ರ ದೇವತೆಗಳಿಗೆ ಇರೋದಿಲ್ಲ, ಇದು ನಿಮ್ಮ ಮಕ್ಕಳಲ್ಲಿಯೇ ಇದೆ. ಪರಂತು ತುಮ್ ತೋ ಸಂಪೂರ್ಣ ಬನೆ ನಹೀ ಹೋ, ತೋ ನಿಶಾನಿ ದೇವತಾओं को ದಿಯೇ ದಿ ಹೈ. ಆದರೆ ತಾವು ಸಂಪೂರ್ಣರೂ ಆಗಿಲ್ಲ, ಸಂಪೂರ್ಣರು ಆಗದೇ ಇರುವ ಕಾರಣ ಈ ಗುರುತನ್ನು ದೇವತೆಗಳಿಗೆ ತೋರಿಸ್ಬಿಟ್ರು. ಸ್ವದರ್ಶನ್ ಚಕ್ರ ಫಿರಾತೆ ಕಮಲ ಪುಷ್ಪ ಸಮಾನ್ ಬಂತೆ, ಶಂಖ ಧ್ವನಿ ಕರ್ತೆ,
ತುಮ್ ದೇವತಾ ಬನ್ ಜಾಯೆಂಗೆ. ಸ್ವದರ್ಶನ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸ್ತಾ ಕಮಲ ಪುಷ್ಪ ಸಮಾನರು ಆಗುತ್ತೀರಿ. ಶಂಕು ಧ್ವನಿಯನ್ನು ಮಾಡ್ತಾ ತಾವು ದೇವತೆಗಳು ಆಗಿ ಬಿಡುತ್ತೀರಿ. ಶುಭಾಬಾ ಬ್ರಹ್ಮ ದ್ವಾರ ವಿಷ್ಣುಪುರಿ ಸ್ಥಾಪನ್ ಕರ್ ರಹೇ ಹೇ. ಶುಭಾಬರವರು ಬ್ರಹ್ಮನ ಮೂಲಕ ವಿಷ್ಣುಪುರಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾ ಬಾತೆ ಕೋಯಿ ಕಿ ಬುದ್ಧಿ ಮೇ ನಹೀ ಹೇ. ಈ ಮಾತಂತೂ ಯಾರ ಬುದ್ಧಿಯಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಭಗವಾನ್ ಪಡಾತೆ ಹೇ ಹಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ ತೋ ಕಿತನಾ ನಾ ಹರ್ಷಿತ್ ಹೋನಾ ಚಾಹಿಯೇ. ನಮಗೆ ಸ್ವಯಂ ಭಗವಂತನೇ ಇಲ್ಲಿ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ನಾವು ವಿಶ್ವದ ಮಾಲೀಕರಾಗ್ತೇವೆ ಅಂದಾಗ ನಾವು ಎಷ್ಟೊಂದು ಹರ್ಷಿತರಾಗಬೇಕು ಅಂತಾರೆ ಬಾಬಾ. ಸ್ವಯಂ ಭಗವಂತ ತಂದೆ ನಮಗಿಲ್ಲಿ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ನಾವು ವಿಶ್ವಕ್ಕೆ ಮಾಲೀಕರಾಗ್ತಾ ಇದ್ದೇವೆ. ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್ ಲೈಫ್. ವಿದ್ಯಾರ್ಥಿಯ ಜೀವನ ಬಹಳ ಶ್ರೇಷ್ಠವಾದಂತಹ ಜೀವನ ಆಗಿದೆ. ಪಢಾಯಿ ಕಿ ಲೈಫ್ ಬೇಪರ್ವಾ ಅಚ್ಚಿ ರೇತಿ ಹೇ. पीछे तो जाल में फंस जाते हैं, कितने दुख की जाल है. ವಿದ್ಯಾರ್ಥಿಯ ಜೀವನದಲ್ಲಿ ನಿಶ್ಚಿಂತ ಜೀವನ ಇರ್ತದೆ. ಆ ಸಮಯದಲ್ಲಿ ಯಾವ ಚಿಂತೆ ಇರೋದಿಲ್ಲ. ಈ ಜಾಲದಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದು ನಂತರದಲ್ಲಿ ಯಾವಾಗ ಜಾಲದಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೋ ಆಗ ಅದು ದುಃಖದ ಜಾಲ ಆಗಿ ಬಿಡ್ತದೆ. ಯಾವಾಗ ಮದುವೆ ಮಾಡಿಕೊಂಡು ಸಂಸಾರದ ಜಾಲದಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೋ ಆಗ ಅದು ದುಃಖದ ಜಾಲ ಆಗಿಬಿಡ್ತದೆ. ಸತ್ಯುಗ ಮೇ ಕೋಯಿ ಬಾತ್ ನಹೀ ಹೇ. ಸತ್ಯುಗದಲ್ಲಿ ಇಂತಹ ಯಾವುದೇ ಮಾತು ಇರೋದಿಲ್ಲ. ಖುಷಿ ಖುಷಿ ಸೇ ಶರೀರ ಛೋಡ್ತೆ ಹೇ. ಗುಟ್ ಗುಟ್ ಕರ್ ಮರ್ನಾ ರಾವಣ ರಾಜ್ ಮೇ ಹೋತಾ ಹೇ. ಖುಷಿ ಖುಷಿಯಿಂದನೇ ಅಲ್ಲಿ ಶರೀರವನ್ನು ಬಿಡ್ತಾರೆ. ಇಲ್ಲಿ ನೋಡಿ ಹೇಗೆ ಸತ್ತು ಸತ್ತು ರಾವಣನ ರಾಜ್ಯದಲ್ಲಿಯೇ ಈ ರೀತಿ ಸಾಯ್ತಾರೆ ನೋಡಿ ಅಂತ ಹೇಳ್ತಾರೆ. ಗುಟ್ ಗುಟ್ ಕರ್ ಮರ್ನಾ ರಾವಣ ರಾಜ್ ಮೇ ಹೋತಾ ಹೈ. ತುಮ್ ಖುಷಿ ಸೆ ತಯಾರಿ ಕರ್ ರಹೆ ಹೋ ಕಿ ಹಮ್ ಕಬ್ ಬಾಬಾ ಕೆ ಪಾಸ್ ಜಾಯೆ. ಬೈಟೆ ಹಿ ಇಸ್ಲಿಯೇ ಹೇ. ತಾವು ಖುಷಿಯಿಂದ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ನಾವು ಯಾವಾಗ ತಂದೆಯ ಬಳಿ ಹೋಗಬೇಕು. ನಾವು ಕುಳಿತಿರೋದೇ ಇದಕ್ಕೋಸ್ಕರ. ಖುಷಿ ಖುಷಿಯಿಂದಲೇ ತಂದೆ ಬಳಿ ಹೋಗ್ಲಿಕ್ಕೋಸ್ಕರನೇ ಕುಳಿತಿದ್ದೇವೆ. ಪುರಾಣ ಶರೀರ ಛೋಡ್ ಜಾಯೆ. ಹಳೆ ಶರೀರವನ್ನು ಬಿಡಬೇಕು. ಫಿರ್ 21 ಜನ್ಮ ಗುಟ್ಕಾ ಖಾನೆ ಕಿ ಬಾತ್ ನಹೀ. ನಂತರ 21 ಜನ್ಮ ಪೆಟ್ಟು ತಿನ್ನುವಂತಹ ಮಾತಿಲ್ಲ. ಇಸ್ ಜನ್ಮೆ ಗುಟ್ಕಾ ಬಿಲ್ಕುಲ್ ನಹೀ ಖಾನಾ ಹೇ. ಪತಿತ್ ಸೆ ಪಾವನ್ ಬನ್ ರಹೆ ಹೇ. ಬಹುತ್ ಖುಷಿ ಸೆ ರಹನಾ ಹೇ. ಈ ಜನ್ಮದಲ್ಲಿ ತಾವು ಸ್ವಲ್ಪನೂ ಕೂಡ ದುಃಖಿಗಳಾಗಬಾರ್ದು, ಪೆಟ್ಟನ್ನು ತಿನ್ನಬಾರ್ದು. ಪತಿತರಿಂದ ಪಾವನರಾಗ್ತಾ ಇದ್ದೀರಿ, ಭಾಳ ಖುಷಿಯಲ್ಲಿ ಇರಬೇಕು ಅಂತಾರೆ ಬಾಬಾ. अच्छा यहाँ से सूक्ष्म वतन में जाते हैं वो भी अच्छा है. फरिश्ता तो बनना है. ಒಳ್ಳೆಯದು. ಇಲ್ಲಿಂದ ಸೂಕ್ಷ್ಮವತನಕ್ಕೆ ಹೋಗ್ತೀರಿ ಅಂದರೆ ಅದು ಕೂಡ ಒಳ್ಳೆಯದೇ. ಫರಿಸ್ತೆಗಳಂತೂ ಆಗಲೇಬೇಕಾಗಿದೆ. ಅರ್ಧ ಕಲ್ಪ ಅಂತೂ ತಾವು ಪೆಟ್ಟು ತಿಂತನೇ ಬಂದಿದ್ದೀರಿ. अब बाबा के पास जाए ಖುಷಿ ಸೆ ತಯಾರಿ ಕರ್ ರಹೆ ಹೇ. ಈಗ ತಂದೆಯ ಬಳಿ ಹೋಗಬೇಕು. ಖುಷಿ ಖುಷಿಯಿಂದ ತಯಾರಿ ಮಾಡಿಕೊಳ್ತಾ ಇದ್ದೀರಿ. ಗುಟ್ಕಾ ಪ್ರೂಫ್ ಯಹ ಬನನಾ ಹೇ. ऐसे सन्यासी भी बहुत होते हैं जो बैठे बैठे शरीर छोड़ देते हैं. ತಾವಿಲ್ಲಿ ದುಃಖದಿಂದಲೂ ಸಹ ಮುಕ್ತರಾಗಬೇಕಾಗಿದೆ. ಇಂತಹ ಸನ್ಯಾಸಿಗಳು ಕೂಡ ಭಾಳಷ್ಟು ಜನ ಇದ್ದಾರೆ. ಹೇಗೆ ಕುಳಿತಲ್ಲೇ ಅವರು ಶರೀರವನ್ನು ಬಿಟ್ಬಿಡ್ತಾರೆ. ಅಂತಹ ಒಂದು ತಪಸ್ವಿಗಳು ಕೂಡ ಇದ್ದಾರೆ ಸನ್ಯಾಸಿಗಳಲ್ಲಿ ಅಂತಾರೆ. ಅಲ್ಲಿ ಏಕದಮಾಗಿ ಸನ್ನಾಟ ಅವಸ್ಥೆ ಆಗಿಬಿಡ್ತದೆ, ಶಾಂತ ಅವಸ್ಥೆ. ಸಮಸ್ತೆ ಹಮ್ ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ. ಜಾತೆ ತೋ ಕೋಯಿ ನಹಿ ಜಬ್ ತಕ್ ಬಾಪ್ ನಾ ಆಯೆ. ಅವರು ತಿಳ್ಕೊಳ್ತಾರೆ ನಾವು ಬ್ರಹ್ಮನಲ್ಲಿ ಲೀನ ಆಗಿ ಬಿಡ್ತೇವೆ ಅಂತ. ಆದರೆ ಹೋಗೋದಂತೂ ಯಾರೊಬ್ಬರೂ ಕೂಡ ಹೋಗೋದಿಲ್ಲ. ಎಲ್ಲಿವರೆಗೆ ತಂದೆ ಬರೋದಿಲ್ಲ ಅಲ್ಲಿವರೆಗೆ ಯಾರೂ ಕೂಡ ವಾಪಸ್ ಮನೆಗೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಶಿವಬಾಬಾ ಕಾ ಭಂಡಾರ ಭರ್ಪೂರ್ ಹೇ.
कहते हैं ना, जिस भंडारे से खाया वो भंडारा भरपूर, काल कंटक दूर. यहाँ तो ಅಕಾಲೆ ಮೃತ್ಯು ಹೋती रहती है. ಶುಭಾಬರವರ ಭಂಡಾರ ಅಂತೂ ಭರ್ಪೂರಾಗಿದೆ. ಹೇಳ್ತಾರೆ ಅಲ್ವಾ, ಯಾವ ಭಂಡಾರದಿಂದ ನಾವು ಊಟ ಮಾಡ್ತೇವೆ ಆ ಭಂಡಾರ ಭರ್ಪೂರಾಗಿರ್ತದೆ, ಕಾಲಕಂಟಕ ದೂರ ಆಗ್ತದೆ. ಇಲ್ಲಂತೂ ಅಕಾಲ ಮೃತ್ಯು ಅಂತೂ ಆಗ್ತಾ ಇರ್ತದೆ. ಪತಿತ ಪಾವನ ಶುಭಾಬರವರ ಭಂಡಾರದಲ್ಲಿ ಏನು ಬರ್ತದೋ ಅದು ಪಾವನ ಆಗ್ತದೆ. ಇಸ್ಲಿಯೇ ಇಸ್ಕೋ ಬ್ರಹ್ಮ ಭೋಜನ್ ಕಹಾ ಜಾತಾ ಹೇ. ಆದ್ದರಿಂದಲೇ ಇದಕ್ಕೆ ಬ್ರಹ್ಮ ಭೋಜನ ಅಂತ ಹೇಳಲಾಗ್ತದೆ. ಪತಿತ ಪಾವನ ಶುಭಾಬರವರ ಭಂಡಾರದಲ್ಲಿ ಏನು ಬರ್ತದೋ ಅದೆಲ್ಲವೂ ಕೂಡ ಪಾವನ ಆಗಿಬಿಡ್ತದೆ. ಇನ್ಕಿ ಬಡಿ ಮಹಿಮಾ ಹಿ, ಬ್ರಹ್ಮನದು ಕೂಡ ಎಷ್ಟೊಂದು ಮಹಿಮೆ ಇದೆ. ಜೊತೆಗೆ ಬ್ರಹ್ಮ ಭೋಜನದ ಮಹಿಮೆನೂ ಕೂಡ ಬಹಳಷ್ಟು ಇದೆ. ಯೋಗ ಬಿ ಬಡ ಅಚ್ಚಾ ಚಾಹಿಯೇ. ಇಲ್ಲಿ ಯೋಗನೂ ಕೂಡ ಬಹಳ ಚೆನ್ನಾಗಿರಬೇಕು. ಯೋಗ ಮೇ ರಹ ಭೋಜನ್ ಬನಾವೋ ಔರ್ ಕಾವೋ ತೋ ತುಮಾರಿ ಬಹುತ್ ಅಚ್ಚಿ ಉನ್ನತಿ ಹೋಗಿ. ಯೋಗದಲ್ಲಿ ಇದ್ಕೊಂಡು ಭೋಜನವನ್ನು ತಯಾರು ಮಾಡಿ ಮತ್ತು ಸ್ವೀಕಾರ ಮಾಡಿರಿ. ಆಗ ನಿಮ್ಮ ಅವಸ್ಥೆನೂ ಕೂಡ ಬಹಳ ಚೆನ್ನಾಗಿ ಆಗ್ತದೆ, ನಿಮ್ಮ ಉನ್ನತಿ ಚೆನ್ನಾಗಿ ಆಗ್ತದೆ ಅಂತಾರೆ. ಉಸ್ ಭೋಜನ್ ಮೇ ಬಹುತ್ ತಾಕತ್ ಆ ಜಾತಿ ಹೇ. ಎಷ್ಟು ನೀವು ಯೋಗದಲ್ಲಿ ಇದ್ಕೊಂಡು ಭೋಜನವನ್ನು ತಯಾರು ಮಾಡಿ ಸ್ವೀಕಾರ ಮಾಡ್ತೀರಿ, ಅದರಿಂದ ಆ ಭೋಜನದಿಂದ ಬಹಳಷ್ಟು ತಮಗೆ ಶಕ್ತಿ ಬಂದ್ಬಿಡ್ತದೆ. योग में रहा तुम भोजन खाओ तो बहुत ताकत मिलेगी और तंदुरुस्त भी हो रहेंगे. ಯೋಗದಲ್ಲಿ ಇದ್ಕೊಂಡು ತಾವು ಭೋಜನವನ್ನು ತಯಾರು ಮಾಡ್ತೀರಿ ಮತ್ತು ಸ್ವೀಕಾರ ಮಾಡ್ತೀರಿ ಅಂದರೆ ಆಗ ಬಹಳಷ್ಟು ಶಕ್ತಿ ಸಿಗ್ತದೆ ಮತ್ತು ತಾವು ಆರೋಗ್ಯಶಾಲಿಗಳಾಗಿ ಬಿಡ್ತೀರಿ ಅಂತಾರೆ. बाबा खुद कहते हैं कि हम बाबा की याद में बैठे जैसे कि हम और बाबा खाते हैं, परंतु फिर भी भूल जाता हूँ. एक बाप की याद में ही शरीर छूटे, कोई गुटका नहीं आए, ऐसी प्रैक्टिस करनी चाहिए. ಇಲ್ಲಿ ಬ್ರಹ್ಮ ಬಾಬಾರವರು ಸ್ವತಃ ತಮ್ಮ ಅನುಭವವನ್ನು ಹೇಳ್ತಾರೆ. ನಾನು ಕೂಡ ತಂದೆ ನೆನಪಿನಲ್ಲಿ ಕುಳಿತು ಹೇಗೆ ನಾನು ಮತ್ತು ಬಾಬಾ ಇಬ್ಬರೂ ಸಹ ಊಟ ಮಾಡ್ತಾ ಇದ್ದೇವೆ ಅಂತ ನಾನು ನೆನಪನ್ನು ಮಾಡ್ತೇನೆ, ಆದರೂ ಕೂಡ ಆ ನೆನಪು ಮರ್ತೋಗಿಬಿಡ್ತೇನೆ ಅಂತ ಹೇಳ್ತಾರೆ. ಒಬ್ಬ ತಂದೆಯ ನೆನಪಿನಲ್ಲಿಯೇ ಇದ್ದು ಶರೀರವನ್ನು ಬಿಡೋದು. ಕೊಯ್ ಗುಟ್ಕಾ ನಹಿ ಹಾಯೆ ಐಸಿ ಪ್ರಾಕ್ಟೀಸ್ ಕರ್ನಿ ಚಾಯ್. ಒಬ್ಬ ತಂದೆ ನೆನಪಿನಲ್ಲಿ ಇದ್ಕೊಂಡೇ ಶರೀರವನ್ನು ಬಿಡುವಂಥ ಪ್ರಾಕ್ಟೀಸನ್ನು ಮಾಡಬೇಕು. ಯಾವ ದುಃಖನೂ ಕೂಡ ಆಗಬಾರದು, ಯಾವ ಪೆಟ್ಟು ಸಹ ಆಗಬಾರ್ದಲ್ಲಿ. ಆ ರೀತಿ ಸ್ವಲ್ಪನೂ ದುಃಖ ಆಗದೇ ಇರುವ ಹಾಗೆ ನಾವು ಶರೀರವನ್ನು ಬಿಡುವಂಥ ಪ್ರಾಕ್ಟೀಸನ್ನು ಮಾಡಬೇಕು ಅಂತಾರೆ. ತಂದೆ ನೆನಪಿನಲ್ಲಿ ಇರೋದ್ರಿಂದ ಅಲ್ಲಿ ಏಕದಮ್ ಶಾಂತಿ ಇರ್ತದೆ. ಒಂದು ಶಾಂತಿ ಇರ್ತದೆ, ಇನ್ನೊಂದು ಸದಾಕಾಲ ಆರೋಗ್ಯಶಾಲಿಗಳಾಗ್ತೇವೆ. ಭೋಜನ್ ಪವಿತ್ರ ಹೋ ಜಾಯೇಗಾ, अंत का गायन है ಅತೀಂದ್ರಿಯ ಸುಖ ಗೋಪ್ ಗೋಪಿಯೋನ್ಸೆ ಪೂಛೋ. ಹೀಗೆ ಭೋಜನವೂ ಕೂಡ ಆಗ ಪವಿತ್ರ ಆಗ್ತದೆ. ಅಂತ್ಯದಲ್ಲಿಯೂ ಕೂಡ ಗಾಯನ ಇದೆ, ಅತೀಂದ್ರಿಯ ಸುಖವನ್ನು ಕೇಳೋದಾದರೆ ಗೋಪಿಕೆಯರನ್ನು ಕೇಳಿ ಅಂತ. ಜಾಡ್ ಮೇ ಸಮಜಾನಿ ಬಹುತ್ ಅಚ್ಚಿ ಹೇ. ವೃಕ್ಷದಲ್ಲಿ ತಿಳುವಳಿಕೆ ಬಹಳ ಚೆನ್ನಾಗಿ ಇದೆ. ತ್ರಿಮೂರ್ತಿ ಔರ್ ಗೋಲಾ ಭಿ ಜರೂರಿ ಹೇ. ತ್ರಿಮೂರ್ತಿ ಚಿತ್ರ ಮತ್ತು ಗೋಲಾ ಚಿತ್ರನೂ ಕೂಡ ಬಹಳಷ್ಟು ಮುಖ್ಯ ಆಗಿದೆ. ದಿನ ಪ್ರತಿದಿನ ತುಮಾರಾ ನಾಮ್ ಬಹುತ್ ಬಾಲಾ ಹೋತಾ ಜಾಯೇಗಾ. ದಿನಂ ಪ್ರತಿದಿನ ನಿಮ್ಮ ಹೆಸರು ಕೂಡ ಬಹಳಷ್ಟು ಪ್ರಸಿದ್ಧಿ ಆಗ್ತಾ ಹೋಗ್ತದೆ ಅಂತಾರೆ. ಅಚ್ಚಾ, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते.
धारणा के लिए मुख्य सार। फर्स्ट पॉइंट, सदा तंदुरुस्त रहने के लिए याद में रहकर भोजन बनाना व खाना है। भोजन करते समय स्मृति रहे हम बाबा के साथ खा रहे हैं, तो भोजन में ताकत बढ़ जाएगी। ಸದಾ ಆರೋಗ್ಯಶಾಲಿಯಾಗಿರಲಿಕ್ಕೋಸ್ಕರ ನೆನಪಿನಲ್ಲಿ ಇದ್ಕೊಂಡು ಭೋಜನವನ್ನು ತಯಾರು ಮಾಡಬೇಕು ಮತ್ತು ಸ್ವೀಕಾರ ಮಾಡಬೇಕು. ಭೋಜನವನ್ನು ಮಾಡುವಂಥ ಸಮಯದಲ್ಲಿ ಸ್ಮೃತಿ ಇರಲಿ, ನಾವು ತಂದೆಯ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದೇವೆ ಅಂತ ಈ ಸ್ಮೃತಿ ಇರಲಿ. ಆಗ ಭೋಜನದಲ್ಲಿ ತಮಗೆ ಶಕ್ತಿ ತುಂಬುತ್ತದೆ ಅಂತಾರೆ. ಸೆಕೆಂಡ್ ಪಾಯಿಂಟ್ ಆಗಿದೆ, ದೇವತೆಗಳಾಗಲಿಕ್ಕೋಸ್ಕರ ಶಂಕು ಧ್ವನಿಯನ್ನು ಮಾಡಬೇಕು. ಸ್ವದರ್ಶನ್ ಚಕ್ರ ಫಿರಾತೆ ರೆಹನಾ ಹೇ, ಕಮಲ್ ಫೂಲ್ ಸಮಾನ್ ಪವಿತ್ರ ಜೀವನ್ ಬನಾನಾ ಹೇ. ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಬೇಕು. ಕಮಲ್ದುವಿನ ಸಮಾನ ಪವಿತ್ರ ಜೀವನವನ್ನು ಮಾಡಿಕೊಳ್ಬೇಕು ಅಂತಾರೆ. वरदान आಗಿದೆ, ब्राह्मण जन्म की विशेषता को नेचर बनाने वाले सहज पुरुषार्थी भव. ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನು ನ್ಯಾಚುರಲ್ ಸ್ವಭಾವವನ್ನಾಗಿ ಮಾಡಿಕೊಳ್ಳುವಂಥ ಸಹಜ ಪುರುಷಾರ್ಥಿಗಳು ಆಗಿರಿ ಅಂತಾರೆ ಬಾಬಾ. ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಳ್ಳುವಂತಹ सहज पुरुषार्थिಗಳು ಆಗಿರಿ. जैसे किसी का जन्म राज परिवार में हो तो बार बार स्मृति में लाते हैं कि मैं राजकुमार या राजकुमारी हूँ. ಹೇಗೆ ಯಾವುದೇ ಒಂದು ಜನ್ಮ ರಾಜ ಪರಿವಾರದಲ್ಲಿ ಯಾರ್ದಾರು ಜನ್ಮ ಆಗ್ತದೆ ಅಂದರೆ ಆಗ ಬಾರಿಗೂ ಸ್ಮೃತಿಯಲ್ಲಿ ತಂದ್ಕೊಳ್ತಾರೆ, ನಾನು ರಾಜಕುಮಾರ ಆಗಿದ್ದೇನೆ ಅಥವಾ ರಾಜಕುಮಾರಿ ಆಗಿದ್ದೇನೆ ಅಂತ. ಚಾಹೆ ಕರ್ಮ ರುಚಿ ಕೆ ಕಾರಣ ಸಾಧಾರಣ ಭಿ ಹೋ, ಭಲೆ ಅವರು ಕರ್ಮ ರುಚಿಯ ಕಾರಣ ಸಾಧಾರಣ ಆಗಿರ್ಬೋದು, ಲೇಕಿನ್ ಅಪನೆ ಜನ್ಮ ಕಿ ವಿಶೇಷತಾ ಕೋ ನಹಿ ಬೋಲ್ತೆ. ಆದರೆ ತಮ್ಮ ಜನ್ಮದ ವಿಶೇಷತೆಯನ್ನು ಅವರು ಮರೆಯೋದಿಲ್ಲ. ಐಸೆ ಬ್ರಾಹ್ಮಣ ಜನ್ಮ ಹಿ ವಿಶೇಷ ಜನ್ಮ ಹೇ, तो जन्म भी श्रेष्ठ, धर्म भी श्रेष्ठ और कर्म भी श्रेष्ठ है. ಅದೇ ರೀತಿ ಬ್ರಾಹ್ಮಣ ಜನ್ಮನೇ ವಿಶೇಷ ಜನ್ಮ ಆಗಿದೆ. ಹಾಗಾದರೆ ಜನ್ಮನೂ ಕೂಡ ಶ್ರೇಷ್ಠ, ಧರ್ಮನೂ ಶ್ರೇಷ್ಠ ಮತ್ತು ಕರ್ಮನೂ ಕೂಡ ಶ್ರೇಷ್ಠ ಆಗಿದೆ. इसी श्रेष्ठता अर्थात विशेषता की जीवन स्मृति में नेचुरल रहे तो सहज पुरुषार्थी बन जाएंगे. ಈ ಶ್ರೇಷ್ಠತೆ ಅಥವಾ ವಿಶೇಷತೆಯೇ ಜೀವನ ಸ್ಮೃತಿಯಲ್ಲಿ ಸ್ವಾಭಾವಿಕ ಆಗಿರಲಿ, ಆಗ ಸಹಜ ಪುರುಷಾರ್ಥಿಗಳು ಆಗುತ್ತೀರಿ. ವಿಶೇಷ जीवन वाली आत्माएं कभी साधारण कर्म नहीं कर सकती. ವಿಶೇಷ ಜೀವನ ಇರುವಂತಹ ಆತ್ಮರು ಎಂದಿಗೂ ಸಾಧಾರಣ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್ ಆಗಿದೆ, ಡಬಲ್ ಲೈಟ್ ರೆಹನಾ ಹೈ ತೋ ವಿಘ್ನ ವಿನಾಶಕ್ ಬನೋ. ಡಬಲ್ ಲೈಟ್ ಆಗಿರಬೇಕು ಅಂದರೆ ತಾವು ವಿಘ್ನ ವಿನಾಶಕರು ಆಗಿರಿ ಅಂತಾರೆ. ಡಬಲ್ ಲೈಟ್ ಆಗಿರಬೇಕು ಅಂದರೆ ತಾವು ವಿಘ್ನ ವಿನಾಶಕರು ಆಗಿರಿ. प्रिय शिवने ना ನಿನಗರ್ಪಿಸಿದೆನು ಮನ, ನಿನಗರ್ಪಿಸಿರುವೆನು ಮನ, ಅರ್ಪಿಸಿರುವೆನು ಮನ,
ಹುಡುಕುತ್ತಿವೆ ಈ ನಯನಗಳು ಪ್ರೇಮದಲ್ಲಿ ಹಗಲು ಇರುಳು. ಹುಡುಕುತ್ತಿವೆ ಈ ನಯನಗಳು ಪ್ರೇಮದಲ್ಲಿ ಹಗಲು ಇರುಳು. ಕಣಿಯುತ್ತಿವೆ ಮನದ ಆಸೆಗಳು. ಕಣಿಯುತ್ತಿವೆ ಮನದ ಆಸೆಗಳು. ಮೂಡುತ್ತಿದೆ ಜ್ಞಾನದ ಹಗಲು. ಪ್ರಿಯ ಶಿವನೇ ನಾ ನಿನಗರ್ಪಿಸಿದೆನು ಮನ.